ಅಕ್ಕಿ ಸಿಗದಂತಹ ಸಂದರ್ಭಗಳಲ್ಲಿ ಅಲ್ಲಿನ ಜನರ ಮೇಲೆ ದಾಳಿ ಮಾಡ್ತಾ ಇತ್ತು. ಇದರಿಂದ ಬೇಸತ್ತ ಜನ ಈ ಆನೆಯ ದಾಂಧಲೆಯಿಂದ ಪಾರು ಮಾಡಿ ಅಂತ ಅಲ್ಲಿನ ಜನ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಜನರ ಮನವಿಯ ಮೇರೆಗೆ ಕೇರಳ ಸರ್ಕಾರ ಅರಿಕೊಂಬನನ್ನು ಸ್ಥಳಾಂತರ ಮಾಡೋದಕ್ಕೆ ಮುಂದಾಯಿತು. ಹೀಗೆ ಸ್ಥಳಾಂತರಕ್ಕೆ ಮುಂದಾದ ಸರ್ಕಾರ ಮತ್ತು ಅರಣ್ಯ ಇಲಾಖೆಗೆ ಒಂದು ಭಯವಂತೂ ಇದ್ದೇ ಇತ್ತು. ಅದು ಏನಂದ್ರೆ ಅರಿಕೊಂಬನ್ ಅರಣ್ಯದಲ್ಲಿ ಬೆಳೆದ ಆನೆಯಂತೂ ಅಲ್ಲ, ಪಳಗಿಸದೇ ಹೋದ್ರೂ ಸಹ ಜನರ ಮಧ್ಯೆ ಬೆಳೆದ ಆನೆ. ಇದರಿಂದ ಅದಕ್ಕೆ ಕಾಡಿನ ಬದುಕಿನ ಬಗ್ಗೆ, ಅಲ್ಲಿನ ಪ್ರಾಣಿಗಳ ಬಗ್ಗೆ ಮತ್ತು ಅಲ್ಲಿನ ವಾತಾವರಣದ ಬಗ್ಗೆ ಆಗಲಿ ಅದಕ್ಕೆ ಪರಿಚಯವಿರೋದಿಲ್ಲ. ಹೀಗಾಗಿ ಯಾವುದೇ ಕಾಡಿಗೆ ಬಿಟ್ಟರೂ ಸಹ ಮತ್ತೆ ಕಾಡಂಚಿನ ಊರುಗಳಿಗೆ ಮರಳಿ ಬರ್ತಾನೆಂಬ ಭಯ ಅರಣ್ಯಾಧಿಕಾರಿಗಳನ್ನ ಕಾಡುವುದಕ್ಕೆ ಶುರುವಾಯಿತು. ಆದರೂ ಸಹ ಅರಿಕೊಂಬನ್ಗಾಗಿ ಸೂಕ್ತ ಸ್ಥಳದ ಹುಡುಕಾಟಕ್ಕೆ ಅರಣ್ಯಾಧಿಕಾರಿಗಳು ಮುಂದಾದ್ರು. ಇಷ್ಟರಲ್ಲಾಗಲಿ ಹೇಗೋ ಈ ವಿಷಯ ಕೆಲ ಸೋಕಾಲ್ಡ್ ಪ್ರಾಣಿದಯಾ ಸಂಘಗಳು ಮತ್ತು ಅನಿಮಲ್ ಆಕ್ಟಿವಿಸ್ಟ್ಗಳ ಕಿವಿಗೆ ಬಿದ್ದಿತ್ತು. ಅರಿಕೊಂಬನನ್ನು ಕುಂಕಿ ಆನೆಯನ್ನಾಗಿ ಬಳಸೋದಕ್ಕೆ ಪ್ಲಾನ್ ಮಾಡಲಾಗುತ್ತಿದೆ, ಹೀಗಾಗಿ ಇದನ್ನು ಸ್ಥಳಾಂತರ ಮಾಡಲಾಗುತ್ತಿದೆ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಈ ಪ್ರಾಣಿ ದಯಾ ಸಂಘಗಳಾಗಲಿ ಅನಿಮಲ್ ಆಕ್ಟಿವಿಸ್ಟ್ಗಳಾಗಲಿ ಆನೆಯನ್ನು ನಮಗೆ ಹಸ್ತಾಂತರ ಮಾಡಿಬಿಡಿ, ನಾವು ಅದಕ್ಕೆ ಹೊಟ್ಟೆ ತುಂಬ ಅಕ್ಕಿ ಕೊಟ್ಟು ಸಾಕ್ತೇವೆ ಅಂತ ಯಾರೂ ಸಹ ತುಟಿ ಬಿಚ್ಚಲಿಲ್ಲ. ಬದಲಾಗಿ ಸ್ಥಳಾಂತರ ಮಾಡಬಾರದು ಅಂತ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಇದರಿಂದ ಕೇರಳ ಹೈಕೋರ್ಟ್ ಕೂಡ ಸ್ಥಳಾಂತರಕ್ಕೆ ತಡೆಯಾಜ್ಞೆಯನ್ನು ಕೊಡ್ತು. ಮತ್ತೆ ಇದರ ಸ್ಥಳಾಂತರ ಎಷ್ಟು ಸರಿ ಎಂಬುದರ ಬಗ್ಗೆ ವರದಿ ಕೇಳಿ ಕಮಿಟಿಯೊಂದನ್ನು ರಚನೆ ಮಾಡ್ತು. ಕಮಿಟಿಯ ವರದಿ ಬಂದ ನಂತರ ವರದಿಯನ್ನು ಆಧರಿಸಿ ಆನೆ ಮತ್ತು ಜನರ ಸಂಘರ್ಷವನ್ನು ಅರಿತು ಅರಿಕೊಂಬನ್ಗೆ ಯಾವುದೇ ಹಾನಿಯಾಗದ ಹಾಗೆ ಈ ಆನೆಯನ್ನು ಪರಂಬಿಕುಲಂ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬಿಡಬೇಕು ಅಂತ ಅರಣ್ಯಾಧಿಕಾರಿಗಳು ನಿರ್ಧರಿಸಿದರು. ಆದರೆ ಅಷ್ಟರಲ್ಲಾಗಲೇ ಈ ವಿಷಯ ಆ ಕಾಡಂಚಿನ ಜನರ ಕಿವಿಗೆ ಬಿದ್ದಿತ್ತು. ಇದನ್ನು ತೀವ್ರವಾಗಿ ವಿರೋಧಿಸಿದ್ರು. ಈ ಅರಿಕೊಂಬನ್ ಕಳ್ಳಾಟ ಇಡೀ ಕೇರಳಕ್ಕೆ ಗೊತ್ತಾಗಿ ಹೋಗಿತ್ತು. ಇದರಿಂದ ಈ ಅಕ್ಕಿ ಕಳ್ಳ ಆನೆಯನ್ನು ತಂದು ನಮ್ಮೂರಿನಲ್ಲಿ ಬಿಟ್ಟು ನಮಗೆ ತೊಂದರೆ ಕೊಡಬಾರದು ಅಂತ ಪ್ರತಿಭಟನೆಗಳಿಗೆ ಮುಂದಾದ್ರು. ಇದರಿಂದ ಕೋರ್ಟ್ ಅರಿಕೊಂಬನನ್ನು ಸ್ಥಳಾಂತರ ಮಾಡುವಾಗ ಯಾವ ಕಾಡಿಗೆ ಅದನ್ನು ಬಿಡ್ತೀರಾ ಅನ್ನೋ ವಿಷಯವನ್ನು ಗೌಪ್ಯವಾಗಿಟ್ಟು ಆನೆಯನ್ನು ಸ್ಥಳಾಂತರ ಮಾಡಿ ಇದರಿಂದ ಜನರ ಪ್ರತಿಭಟನೆಗಳು ಹೆಚ್ಚು ಕಾಡೋದಿಲ್ಲ ಅನ್ನೋ ಸಲಹೆಯನ್ನು ಕೊಡ್ತು. ಇದರಂತೆ ಕೇರಳ ಅರಣ್ಯ ಇಲಾಖೆ 4 ಕುಂಕಿ ಆನೆಗಳ ಸಹಾಯದಿಂದ 2 ದಿನಗಳ ನಿರಂತರ ಕಾರ್ಯಾಚರಣೆ ನಡೆಸಿ ಅರಿಕೊಂಬನನ್ನು ಸೆರೆ ಹಿಡಿದ್ರು. ಕೇರಳ ತಮಿಳುನಾಡು ಗಡಿಯಲ್ಲಿರುವ ಪೆರಿಯಾರ್ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ಸ್ಥಳಾಂತರ ಮಾಡಿದ್ರು. ಆ ಕಾಡಂಚಿನ ಜನ ಈ ಅಕ್ಕಿ ಚೋರನಿಗೆ ಅಕ್ಕಿಯನ್ನು ಕೊಟ್ಟು ಸ್ವಾಗತ ಮಾಡಿದ್ರು. 35 ವಯಸ್ಸಿನ ಆಸುಪಾಸು, ತಲೆ ತುಂಬ ಕಳ್ಳ ಬುದ್ಧಿ, ಊರಿನ ಮಧ್ಯೆ ಬೆಳೆದ ಆನೆ ಬೇರೆ, ದಾಂಧಲೆ ಮಾಡದೆ ಸುಮ್ಮನೆ ಕೂರುವ ವಂಶದವನಂತೂ ಅಲ್ಲವೇ ಅಲ್ಲ. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಇವನ ಚಲನವಲನಗಳನ್ನು ಗಮನಿಸೋದಕ್ಕೆ ರೇಡಿಯೋ ಕಾಲರ್ ಅನ್ನು ಅಳವಡಿಸಿ ಅದನ್ನ ಕಾಡೊಳಗೆ ಬಿಡಲಾಯಿತು. ಆದರೂ ಕಾಡಂಚಿನ ಜನರ ನೆಮ್ಮದಿಯಂತೂ ಹೆಚ್ಚು ದಿನ ಉಳಿಯಲಿಲ್ಲ. ಆನೆಯ ಸ್ಥಳಾಂತರದ ಜೊತೆಗೆ ಚಿನ್ನಕನಲ್ ಜನರ ತಲೆನೋವು ಪೆರಿಯಾರ್ ಕಾಡಂಚಿನ ಜನರ ತಲೆಯನ್ನು ಹೊಕ್ಕಿತ್ತು ಅಷ್ಟೇ. ಅರಿಕೊಂಬನ್ಗೆ ಕಾಡು ಬೇಸರವಾಗಿ ಕಾಡಂಚಿನ ಗ್ರಾಮಗಳಿಗೆ ಬರೋದಕ್ಕೆ ಶುರು ಮಾಡ್ದ. ತೇಣಿ ಬಳಿಯ ಕಂಬಂ ಗ್ರಾಮಕ್ಕೆ ಬಂದ ಅರಿಕೊಂಬನ್ ವ್ಯಕ್ತಿಯೊಬ್ಬರ ಮೇಲೆ ದಾಳಿ ಮಾಡ್ದ. ದಾಳಿಯಿಂದ ತೀವ್ರವಾಗಿ ಗಾಯಗೊಂಡಂತಹ ಆ ವ್ಯಕ್ತಿ ಸಾವನ್ನಪ್ಪಿದ್ರು. ನಂತರ ಭತ್ತದ ಗದ್ದೆಯೊಂದಕ್ಕೆ ದಾಂಗುಡಿ ಇಟ್ಟು ಇಡೀ ಭತ್ತದ ಗದ್ದೆಯನ್ನೇ ನಾಶ ಮಾಡ್ದ. ಈ ಆನೆಯ ಹಾವಳಿ ಎಷ್ಟು ಹೆಚ್ಚಾಯಿತು ಅಂದರೆ ಕಂಬಂ ಪುರಸಭಾ ವ್ಯಾಪ್ತಿಯಲ್ಲಿ ರಾತ್ರಿ ವೇಳೆ ಯಾರೂ ಸಹ ಮನೆಗಳಿಂದ ಹೊರಬರದಂತೆ ಜನರಿಗೆ ಸೂಚಿಸಲಾಯಿತು. ಕತ್ತಲು ಕವಿಯುತ್ತಿದ್ದಂತೆ ನಿಷೇಧಾಜ್ಞೆಯನ್ನ ಹೇರಲಾಗ್ತಾ ಇತ್ತು. ನಂತರ ಅರಣ್ಯ ಇಲಾಖೆ ಮತ್ತೆ ಅರಿಕೊಂಬನನ್ನ ಸ್ಥಳಾಂತರ ಮಾಡುವುದಕ್ಕೆ ಮುಂದಾಯಿತು. ಸತತ ಕಾರ್ಯಾಚರಣೆಗಳ ನಂತರ ತೇಣಿ ಬಳಿಯ ಪುಜಣಂ ಎಂಬ ಊರಲ್ಲಿ ನಡುರಾತ್ರಿಯಲ್ಲಿ ಅಕ್ಕಿ ಚೋರ ಅರಿಕೊಂಬನ್ಗೆ ಅರವಳಿಕೆಯನ್ನು ನೀಡಿ ಅವನನ್ನ ಸೆರೆ ಹಿಡಿಯಲಾಯಿತು. ಸದ್ಯಕ್ಕೆ ಮೇಘಮಲೈನ ವೆಳ್ಳಿಮಲ ಅರಣ್ಯಕ್ಕೆ ಇವನನ್ನು ತಂದು ಬಿಡಲಾಗಿದೆ.
ಇಲ್ಲಿ ಈತನಿಗೆ ಒಬ್ಬಳು ಸಂಗಾತಿ ಕೂಡ ಸಿಕ್ಕಿದ್ದಾಳೆ. ಜೊತೆಗೆ ಮುದ್ದಾದ ಮಗನೊಂದಿಗೆ ಸಂಸಾರದ ಬಂಡಿಯನ್ನ ಈ ಅಕ್ಕಿ ಚೋರ ಮುಂದೂಡ್ತಾ ಇದ್ದಾನೆ.